ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ಮನೇಲೆ ಎಲ್ಲ ಸಿಗತ್ತೆ. ಸೊ ಯಾವುದು ಏನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಹೇಳ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ಇನ್ನೇನಿಲ್ಲ, ಜಸ್ಟ್ ಅಕ್ಕಿ ಹಿಟ್ಟು 2 ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ಳಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತೆ 2 ಸ್ಪೂನು ಮೊಸರು, 2 ಇಂಗ್ರೀಡಿಯೆಂಟ್ಸು. ನೀವು ಫಸ್ಟು ಇದು ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಅದು ಎಷ್ಟು ಬೇಕು ಅಷ್ಟು, ನೀವು ನಿಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಅಷ್ಟೇ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಥರನೂ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿ ಇರಲಿ, ಮೀಡಿಯಮ್ ಆಗಿ. ಮತ್ತೆ ಇದು ಹ್ಯಾಂಡ್ಸು ಮತ್ತೆ ಲೆಗ್ಸ್ಗೆಲ್ಲ ಹಾಕೋಬಹುದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಲಿ 2-3 ಡೇಸ್ ಮಾಡಿದ್ರು ಸಾಕು. ಮತ್ತೆ ಮುಖ ಗ್ಲೋನು ಬರುತ್ತೆ, ಮತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎರಡೂ ಸಹ ರಿಮೂವ್ ಆಗತ್ತೆ. ನೀವು ಫಸ್ಟು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ನಿಮ್ಗೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಇಂಗ್ರೀಡಿಯೆಂಟ್ಸ್ ನ ಹಚ್ಚಿ, ಅದಾದ್ಮೇಲೆ ಮುಖ ಎಲ್ಲ ತೊಳೆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಹೇಗೆ ನೈಸ್ ಆಗಿ ಬಂದಿರತ್ತೆ ಅಂತ ಹೇಳಿ. ಸಾಫ್ಟ್ ಆಗಿ ಸ್ಮೂತ್ ಆಗಿರತ್ತೆ ಫೇಸು ಅಷ್ಟೇ. ಸೊ ನೀವು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಇದು ಮಾಡ್ಕೊಳ್ಳಿ. ನಾನು ಇಷ್ಟು ಥಿಕ್ನೆಸ್ಸಿಗೆ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟಿದೆ. ಸೊ ಜಸ್ಟ್ ಅಪೋಸಿಟ್ ಅಲ್ಲಿ ಇದೇ ತರನೇ ಸ್ಕ್ರಬ್ ಮಾಡಬೇಕು. ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ವೈಟ್ ಹೆಡ್ಸ್ ಇರುತ್ತೆ ಆ ಜಾಗದಲ್ಲಿ ಜಾಸ್ತಿ ಸ್ವಲ್ಪ ಇದೇ ತರ ಸ್ಕ್ರಬ್ ಮಾಡಬೇಕು. ಮತ್ತೆ ಹೇರ್ ರಿಮೂವ್ ಸಹ ಆಗತ್ತೆ ಇದರಿಂದ, ಸ್ಕ್ರಬ್ ಮಾಡೋದ್ರಿಂದ. ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಮತ್ತೆ ನೆಕ್ ಭಾಗಕ್ಕೆಲ್ಲ ಹಾಕೊಳ್ಳಿ, ಕತ್ತಿಗೆಲ್ಲ ಚೆನ್ನಾಗಿ ಕವರ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿ. ಮತ್ತೆ ಇದು ಸ್ವಲ್ಪ ಡ್ರೈ ಆದ್ಮೇಲೆ ಅಪೋಸಿಟ್ ಆಗಿ ಸ್ಕ್ರಬ್ ಮಾಡಬೇಕು. ಕಣ್ ಕೆಳಗಡೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಹಚ್ಕೋಬೇಕು. ಕಣ್ಣು ಮುಚ್ಚಿನೂ ಸಹ ಇಲ್ಲೆಲ್ಲ ಹಚ್ಕೊಳ್ಳಿ ಕ್ಲೀನಾಗಿ. ನಾವು ವೀಕ್ಲಿ 2-3 ಡೇಸ್ ಈ ತರ ಸ್ಕ್ರಬ್ ಮಾಡೋದ್ರಿಂದ ಫೇಸ್ ಅಲ್ಲಿ ಯಾವುದೇ ತರ ರಿಂಕಲ್ಸ್ ಆಗ್ಲಿ ಸುಕ್ಕು ತರ ಯಾವುದನ್ನು ಬರೋದಿಲ್ಲ. ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5-10 ಮಿನಿಟ್ಸ್ ಮಾಡ್ತಾ ಇರಿ. ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಆ ಜಾಗದಲ್ಲೇ ಚೆನ್ನಾಗಿ ಈ ತರ ಸ್ಕ್ರಬ್ ಮಾಡ್ಕೊಳ್ಳಿ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮನೇಲಿ ಸಿಗೋದ್ರಲ್ಲೇ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೋಗುತ್ತೆ. ಬಟ್ ಆದ್ರೆ 2-3 ಟೈಮ್ಸ್ ಮಾಡಲೇಬೇಕು ವೀಕ್ಲಿ. ಸೊ ಗೈಸ್ ನೋಡಿದ್ರಲ್ಲ, ಇವಾಗ ಫುಲ್ಲು ಡ್ರೈ ಆಗ್ತಾ ಇದೆ. ಈಗ ನಾವೇನ್ ಮಾಡಬೇಕು, ಕ್ಲೀನಾಗಿ ಅಪೋಸಿಟ್ ಆಗಿ ಈ ತರ ಸ್ಕ್ರಬ್ ಮಾಡಬೇಕು. ಮೊದಲು ಈ ತರ ಮಾಡೋದ್ರಿಂದ ಹೇರ್ಸು, ಮುಖದಲ್ಲಿರೋ ಹೇರ್ಸು ಕಮ್ಮಿ ಆಗತ್ತೆ. ಆಮೇಲೆ ವಾಶ್ ಮಾಡಕ್ಕೆ ನಮಗೂ ಈಸಿ ಆಗತ್ತೆ ಸ್ವಲ್ಪ. ಸೊ ನೋಡಿದ್ರಲ್ಲ, ಈಗ ಫೇಸ್ನ ವಾಶ್ ಮಾಡ್ಕೊಳ್ತೀನಿ.
ಬೇಕಂದ್ರೆ ಐಸ್ ಕ್ಯೂಬಲ್ಲೂ ಇದೇ ಥರನೇ ಮುಖನ ಚೆನ್ನಾಗಿ ಮಸಾಜ್ ಮಾಡ್ಬೋದು. ಡೈರೆಕ್ಟ್ ನೀರು ಯೂಸ್ ಮಾಡೋದ್ರ ಬದಲು ಐಸ್ ಕ್ಯೂಬ್ ಹಾಕಿನೂ ಮಸಾಜ್ ಮಾಡ್ಬೋದು. ಹಾಯ್ ಗೈಸ್, ನೋಡಿದ್ರಲ್ಲ, ಇಷ್ಟೇ ಎರಡೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮುಖದಲ್ಲಿರೋ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಮತ್ತೆ ಮುಖನ ಹೇಗೆ ಗ್ಲೋ ಮಾಡ್ಕೋಬಹುದು ಅಂತ ಹೇಳಿ ಮನೇಲಿರೋ ಎರಡೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೋಬಹುದು. ವೀಕ್ಲಿ 2-3 ಡೇಸ್ ಮಾಡಿ. ಸೊ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.